ಇಷ್ಟು ದಿನ ತುಟಿಕ್ ಪಿಟಿಕ್ ಅನ್ನದಂತಹ ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ ಅವರು ಮೌನ ಮುರಿದು ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ರಶ್ಮಿಕಾ ವಿಜಯ್ ಮದುವೆಗೆ ಸಂಬಂಧಪಟ್ಟಂತೆ ಮೌನ ಮುರಿದಿದ್ದಾರೆ ಕರುನಾಡ ಕ್ರಶ್. ಫೆಬ್ರವರಿ 26ಕ್ಕೆ ರಶ್ಮಿಕಾ ವಿಜಯ್ ಮದುವೆ ಅಂತೆ. ದಿ ವೆಡ್ಡಿಂಗ್ ಆಫ್ ಫಿರೋಜ್ ಅನ್ನೋದಾಗಿ ಟೈಟಲ್ ಇಟ್ಟಿದ್ದಾರೆ. ಫೆಬ್ರವರಿ 24ಕ್ಕೆ ಮೆಹಂದಿ ಶಾಸ್ತ್ರ, 25ಕ್ಕೆ ಹಳದಿ ಶಾಸ್ತ್ರ, 26ಕ್ಕೆ ಜೈಪುರದಲ್ಲಿ ರಶ್ಮಿಕಾ ವಿಜಯ್ ಮದುವೆ. ಮಾರ್ಚ್ 4ಕ್ಕೆ ಹೈದರಾಬಾದ್ನಲ್ಲಿ ವಿರೋಶ್ ಆರತಕ್ಷತೆ ಅಂದ್ರೆ ರಿಸೆಪ್ಷನ್ ನಡೆಯುತ್ತೆ. ಮೊದಲ ಬಾರಿಗೆ ಮದುವೆ ಬಗ್ಗೆ ರಶ್ಮಿಕಾ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಇಷ್ಟು ಬಾರಿ ಎಲ್ಲ ಊಹಾಪೋಹ ಅನ್ನುವಂಥ ರೀತಿಯಲ್ಲೇ ಇತ್ತು. ಯಾಕಂತ ಹೇಳಿದ್ರೆ ಕೆಲವೊಂದಷ್ಟು ಡೌಟ್ ಇತ್ತಷ್ಟೇ. ಅಂದರೆ ನಿಜಕ್ಕೂ ಆಗತ್ತಾ, ಇವೆಲ್ಲವೂ ಸುಳ್ಳು ಸುದ್ದಿನ ಅಥವಾ ಮೌನ ಮುರಿತಿಲ್ಲ ಯಾಕೆ ಅನ್ನೋದಾಗಿ, ಯಾಕಂದರೆ ಸೀಕ್ರೆಟಿವ್ ಆಗಿ ಇಟ್ಕೊಳ್ಬೇಕು ಅನ್ನೋದಾಗಿ. ಯಾಕಂದರೆ ಯಾವುದೇ ಚಾನಲ್ ಅವ್ರು ಕೇಳಿದಾಗಲೂ ಕೂಡ ಲೈವ್ ಕೊಡೋದಕ್ಕೆ ಅಂದರೆ ಮದುವೆ ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ಒಪ್ಕೊಂಡಿರಲಿಲ್ಲ. ಮದುವೆಯನ್ನು ನಾವು ವ್ಯಾಪಾರದ ರೀತಿಯಲ್ಲಿ ಪರಿಗಣಿಸೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ರು. ಸೊ ಈಗ ಎಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಫೆಬ್ರವರಿ 24ಕ್ಕೆ ಮೆಹಂದಿ ಶಾಸ್ತ್ರ, 25ಕ್ಕೆ ಹಳದಿ ಶಾಸ್ತ್ರ, 26ಕ್ಕೆ ಜೈಪುರದಲ್ಲಿ ರಶ್ಮಿಕಾ ವಿಜಯ್ ಮದುವೆ ಅದ್ಧೂರಿಯಾಗಿ ನಡೆಯುತ್ತೆ. ಸಂಬಂಧಪಟ್ಟಂತೆ ಈಗಾಗಲೇ ಅವರ ವೆಡ್ಡಿಂಗ್ ಕಾರ್ಡ್ಗಳು ಕೂಡ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಪಕ್ಕ ಅದೇನಾ ಅಥವಾ ಯಾರಾದರೂ ಎಡಿಟ್ ಮಾಡಿ ವೈರಲ್ ಮಾಡ್ತಿದ್ದಾರೆ, ಇದಕ್ಕೂ ಕೂಡ ಕೆಲವೊಂದಷ್ಟು ಚರ್ಚೆಗಳು ಹುಟ್ಟು ಹಾಕಿತ್ತು. ಅದರ ಮಧ್ಯದಲ್ಲಿ ಈಗ ಮಾರ್ಚ್ 4ಕ್ಕೂ ಕೂಡ ಹೈದರಾಬಾದ್ನಲ್ಲಿ ಆರತಕ್ಷತೆಯನ್ನ ನೆರವೇರಿಸ್ತಾರೆ ಅನ್ನುವಂಥ ಸುದ್ದಿ ಸಿಕ್ಕಿದೆ. ಸಂಬಂಧಪಟ್ಟಂತೆ ಫಾರ್ ದ ಫಸ್ಟ್ ಟೈಮ್ ಮದುವೆ ಬಗ್ಗೆ ರಶ್ಮಿಕಾ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಈ ಹಿಂದೆ ಕೂಡ ಎಂಗೇಜ್ಮೆಂಟ್ ಆಗಿರುವಂತಹ ವಿಚಾರ ಕೇವಲ ಅವರ ಕುಟುಂಬದ ಸುತ್ತಮುತ್ತ ಮಾತ್ರ ಹರಿದಾಡ್ತಿತ್ತು. ಅದಾದ ನಂತರದಲ್ಲಿ ಮದುವೆ ಉದಯಪುರದಲ್ಲಿ ನಡೆಯುತ್ತೆ ಅಂತ ಕೂಡ ಅವರ ಅಭಿಮಾನಿಯೊಬ್ಬರು ಏನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ರು. ಇಷ್ಟೆಲ್ಲ ಚರ್ಚೆಗಳ ಮಧ್ಯೆ ಫಸ್ಟ್ ಟೈಮ್ ಈಗ ಮದುವೆ ಬಗ್ಗೆ ರಶ್ಮಿಕಾ ಅವರೇ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ.